ರೇಣುಕುಸ್ವಾಮಿಯನ್ನ ಕೊಂದಂತ ಆರೋಪದಲ್ಲಿ ನಟ ದರ್ಶನ್ 1, 2, 3, 4 ಅಂತ ಕಂಬಿ ಎಣಿಸ್ತಾ ಇದ್ದಾರೆ. ಈ ನಡುವೆ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿತು. ಆದ್ರೆ ಆ ಖುಷಿ ಸುದ್ದಿಗೆ ಈಗ ತಣ್ಣೀರು ಎರಚದಂತಾಗಿದೆ. ಅಷ್ಟಕ್ಕೂ ಏನಾಯ್ತು ಈ ಸ್ಟೋರಿ ನೋಡಿ. ಕಾಟೇರನಿಗೆ ಸಿಕ್ಕಿಲ್ಲ ಫಿಲ್ಮ್ ಫೇರ್ ಸೌತ್ ಪ್ರಶಸ್ತಿ. ಜನಮನ ಗೆದ್ದ ಸಿನಿಮಾಗಿಲ್ಲ ಯಾವುದೇ ಅವಾರ್ಡ್. ಗೆಳತಿಗಾಗಿ ರಿಯಲ್ ಹೀರೋ ಆಗಲು ಹೋಗಿದ್ದ ಪೊರ್ಕಿ ಬಾಸ್ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ. ದರ್ಶನ್ ಜೈಲಲ್ಲಿ ಇದ್ರೂ ಇವರ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿತ್ತು. ಫಿಲ್ಮ್ ಫೇರ್ ಸೌತ್ಗೆ ನಾಮಿನೇಷನ್ ಆಗಿದ್ದು ಪ್ರಶಸ್ತಿ ಸಿಗುತ್ತೆ ಅಂತ ಅಂದುಕೊಂಡಿದ್ರು. ಆದ್ರೆ ಇದೆಲ್ಲ ತದ್ವಿರುದ್ಧವಾಗಿ ಒಂದೇ ಒಂದು ಪ್ರಶಸ್ತಿಯೂ ಕಾಟೇರನ ಪಾಲಿಗೆ ಸಿಕ್ಕಿಲ್ಲ. ಅತ್ಯುತ್ತಮ ನಟ, ಅತ್ಯುತ್ತಮ ಸಿನಿಮಾ, ಅತ್ಯುತ್ತಮ ನಿರ್ದೇಶನ ಸೇರಿ 7 ವಿಭಾಗಗಳಲ್ಲಿ ಕಾಟೇರ ನಾಮ ನಿರ್ದೇಶನಗೊಂಡಿತ್ತು. ಆದರೆ ಅವರ ನಟನೆಯ ಸಿನಿಮಾಗಳಿಗೆ ಪ್ರಶಸ್ತಿ ಲಭ್ಯವಾಗಲೇ ಇಲ್ಲ. ಇದು ಅವರಿಗೆ ಹಾಗೂ ಅವರ ಫ್ಯಾನ್ಸ್ ಬೇಸರಕ್ಕೆ ಕಾರಣವಾಗಿದೆ. ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅತ್ಯುತ್ತಮ ನಟನೆ ತೋರಿದ್ರು. ಹೀಗಾಗಿ ಅವರಿಗೆ ಅತ್ಯುತ್ತಮ ನಟ ಅವಾರ್ಡ್ ಪಕ್ಕಾ ಎಂದು ಫ್ಯಾನ್ಸ್ ಭಾವಿಸಿದ್ರು. ಆದ್ರೆ ಅದು ಸುಳ್ಳಾಗಿದೆ. ಈ ಅವಾರ್ಡ್ ನಟ ರಕ್ಷಿತ್ ಶೆಟ್ಟಿ ಪಾಲಾಗಿದೆ. ಇನ್ನು ಅತ್ಯುತ್ತಮ ಸಿನಿಮಾ ಅವಾರ್ಡ್ ಬಗ್ಗೆಯೂ ಫ್ಯಾನ್ಸ್ಗೆ ನಿರೀಕ್ಷೆ ಇತ್ತು. ಈ ಪ್ರಶಸ್ತಿ ಡೇರ್ ಡೆವಿಲ್ ಮುಸ್ತಫಾ ಪಾಲಾಗಿದೆ. ಭಾವೈಕ್ಯತೆ ಸಾರುವ ಕಥೆಯನ್ನ ಈ ಚಿತ್ರ ಹೊಂದಿದೆ. ಇನ್ನು ಅತ್ಯುತ್ತಮ ನಿರ್ದೇಶನ ಅವಾರ್ಡ್ ಸಪ್ತಸಾಗರದಾಚೆಯಲು ಚಿತ್ರದ ನಿರ್ದೇಶಕ ಹೇಮಂತ್ ರಾವ್ ಕೈ ಸೇರಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ನಟ ದರ್ಶನ್ ಕಂಬಿ ಎಣಿಸ್ತಾ ಇದ್ದಾರೆ. ಆದ್ರೆ ಸಾಕಷ್ಟು ಬಾರಿ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು, ನನಗೆ ಮನೆಯೂಟ ಬೇಕು ಅಂತ. ಆದ್ರೆ ಈ ಮನೆಯೂಟ ಭಾಗ್ಯ ಮಾತ್ರ ಮರೀಚಿಕೆ ಆಗ್ತಾ ಇದೆ. ಹಾಗಾದ್ರೆ ಕೋರ್ಟ್ಗೆ ಅರ್ಜಿ ಹಾಕಿದ್ರು, ಸದ್ಯ ಕೋರ್ಟ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಈ ಬಗ್ಗೆ ಒಂದು ಅಪ್ಡೇಟ್ಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ ಪಾಲಿಗೆ ಕನಸಂತಾದ ಮನೆಯೂಟ. ಆಗಸ್ಟ್ 20ಕ್ಕೆ ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ. ಪರಪ್ಪನ ಅಗ್ರಹಾರದಲ್ಲಿ ಆರೋಪಿ ದರ್ಶನ್ ಮನೆಯೂಟಕ್ಕಾಗಿ ಪರದಾಡುತ್ತಿದ್ದಾನೆ. ಯಾವಾಗ ಮನೆಯೂಟ ಸಿಗುತ್ತೋ ಅಂತ ಪರಿತಪಿಸುತ್ತಿದ್ದಾನೆ. ಊಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿರುವ ದರ್ಶನ್ಗೆ ಈ ಬಾರಿಯಾದರೂ ಕರುಣೆ ಸಿಗುತ್ತಾ ಅನ್ನೋ ಆತಂಕದಲ್ಲಿ ದಾಸನಿದ್ದಾನೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೆಟ್ಟಿಲೇರಿದ್ದ ದರ್ಶನ್ ಮನೆಯೂಟದ ಅರ್ಜಿಯನ್ನು ವಜಾಗೊಳಿಸಿತ್ತು. ಬಳಿಕ ಹೈಕೋರ್ಟ್ ಮೆಟ್ಟಿಲೇರಿ ಅಲ್ಲೂ ಮನವಿ ಮಾಡಿದ್ರು. ಹೈಕೋರ್ಟ್ನಲ್ಲಿ ಮನೆಯೂಟದ ವಿಚಾರವಾಗಿ ಜೈಲು ಅಧಿಕಾರಿಗಳ ನಿರ್ಧಾರಕ್ಕೆ ಬಿಡಲಾಗಿತ್ತು. ದರ್ಶನ್ ಮನೆ ಊಟ ಸಂಬಂಧ 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಹೈಕೋರ್ಟ್ ಸೂಚಿಸಿತ್ತು. ಜೈಲು ಅಧಿಕಾರಿಗಳ ನಿರ್ಧಾರವೇನು? ಜೈಲು ಅಧಿಕಾರಿಗಳಿಗೆ ನಿರ್ಧಾರ ಕೈಗೊಳ್ಳಲು ಸೂಚಿಸಿದ್ದು ಈಗಾಗಲೇ 6 ದಿನಗಳು ಕಳೆದಿದೆ. ಹೀಗಾಗಿ ಶೀಘ್ರದಲ್ಲಿ ಜೈಲು ಅಧಿಕಾರಿಗಳ ನಿರ್ಧಾರ ತೆಗೆದುಕೊಳ್ಳಬೇಕಿದೆ. ಇದನ್ನಾಧರಿಸಿ ಆಗಸ್ಟ್ 20ಕ್ಕೆ ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ನಡೆಯಲಿದ್ದು ದರ್ಶನ್ ಮನೆ ಊಟ ವಿಚಾರ ಇನ್ನೂ ಕಗ್ಗಂಟಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಈಗಾಗಲೇ ಜೈಲಲ್ಲಿ ಜೈಲು ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಸದ್ಯ ಈ ಬಗ್ಗೆ ಏನು ಅಪ್ಡೇಟ್ಸ್ ಆಗ್ತಾ ಇದೆ ಟಾಪ್ 5 ಅಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಚಿತ್ರದುರ್ಗದ ರೇಣುಕಸ್ವಾಮಿಯನ್ನ ಕೊಂದು ಜೈಲು ಸೇರಿರುವಂತಹ ಆರೋಪಿ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೆ. ಹತ್ಯೆ ಆರೋಪದಲ್ಲಿ ದರ್ಶನ್ ಜೈಲು ಸೇರಿ 1.5 ತಿಂಗಳು ಕಳೀತಾ ಬಂತು. ಆದ್ರೀಗ ಐಷಾರಾಮಿ ಜೀವನ ನಡೆಸ್ತಾ ಇರುವಂತ ಇದೆ ದರ್ಶನ್ಗೆ 1.5 ತಿಂಗಳಿಗೆ ಸಾಕಾಗಿ ಹೋಗಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೆ. ಯಾವಾಗಪ್ಪ ಜೈಲಿನಿಂದ ಹೊರ ಬರ್ತೀನಿ ಅಂತ ದಿನ ದೂಡ್ತಿದ್ದಾರೆ. ಜೈಲಿನಲ್ಲಿ ಇರುವಂತಹ ದರ್ಶನ್ಗೆ ಹಲವಾರು ಸೆಲೆಬ್ರಿಟಿಗಳು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಆದರೆ ಪವಿತ್ರ ಗೆಳತಿ ಸಮತಾ ದರ್ಶನ್ ಭೇಟಿಯಾಗಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಜೈಲಿನ ಪುಸ್ತಕದಲ್ಲಿ ಸಮತಾ ನಾನು ದರ್ಶನ್ ತಂಗಿ ಅಂತ ಉಲ್ಲೇಖವನ್ನು ಮಾಡಿದ್ದಾರೆ. ಇದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಯಾವಾಗ ಸಮತಾ ದರ್ಶನ್ ತಂಗಿಯಾಗಿದ್ದು ಅಂತ ಮಾತುಗಳು ಕೇಳಿ ಬಂದಿವೆ. 1.5 ತಿಂಗಳಿನಿಂದ ಜೈಲಿನಲ್ಲಿ ಮುದ್ದೆ ಮುರಿತಾ ಇರುವಂತಹ ನಟ ದರ್ಶನ್ ಹಲವು ನಟ ನಟಿಯರು ಆಪ್ತರು ಭೇಟಿಯಾಗಿದ್ದಾರೆ. ಈವರೆಗೆ 5 ಬಾರಿ ದರ್ಶನ್ನ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ನಿನ್ನೆಯೂ ಕೂಡ ಪತಿಯನ್ನ ಭೇಟಿಯಾದ ವಿಜಯಲಕ್ಷ್ಮಿ ಗಂಡನಿಗೆ ದೇವರ ಪ್ರಸಾದವನ್ನ ನೀಡಿದ್ದಾರೆ. 4 ಬಾರಿ ತಮ್ಮ ದಿನಕರ್ ತೂಗುದೀಪ ಭೇಟಿಯಾಗಿದ್ದಾರೆ.
ನಟಿ ರಕ್ಷಿತಾ ಪ್ರೇಮ್, ದರ್ಶನ್ ತಾಯಿ ಮೀನಾ, ಅಳಿಯ ಚಂದ್ರಶೇಖರ್, ಪುತ್ರ ವಿನೀಶ್, ಧನ್ವೀರ್, ದರ್ಶನ್ ಪುಟ್ಟಣ್ಣಯ್ಯ, ತರುಣ್ ಸುಧೀರ್, ವಿನೋದ್, ಸಾಧು ಕೋಕಿಲ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ರೇಣುಕಾಸ್ವಾಮಿ ಕುಟುಂಬಕ್ಕೆ ದಿಕ್ಕೇ ತೋಚದಂತಾಗಿದೆ. ಈ ನಡುವೆ ಈ ದರ್ಶನ್ ಆಪ್ತರು ರೇಣುಕಾ ಕುಟುಂಬಸ್ಥರನ್ನ ಭೇಟಿ ಆಗ್ತಾ ಇರುವಂತದ್ದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಾಂತ್ವನ ಹೇಳೋದಕ್ಕೋ ಅಥವಾ ಸಂಧಾನಕ್ಕೋ ಎಂಬಂತ ಮಾತುಗಳು ಕೂಡ ಕೇಳಿ ಬರ್ತಾವೆ. ಹೀಗಾಗಿ ರೇಣುಕಾ ಕುಟುಂಬಸ್ಥರನ್ನ ಭೇಟಿಯಾಗುವವರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ನೋಡಿ, ಕೊಲೆ ಕೇಸ್ನಲ್ಲಿ ಈಗಾಗಲೇ ಲಾಕ್ ಆಗಿರುವಂತ ಈ ಪೊರ್ಕಿ ಗ್ಯಾಂಗ್ ಜೈಲು ಸೇರಿ 1.5 ತಿಂಗಳು ಆಗಿದೆ. ಈ ಮಧ್ಯೆ ಹೊಸದೊಂದು ಚರ್ಚೆ ಶುರುವಾಗಿದೆ. ಈ ದರ್ಶನ್ನ ಭೇಟಿ ಆಗಲು ದರ್ಶನ್ ತಂಗಿ ಬಂದಿದ್ರು. ಹಾಗಾದ್ರೆ ಆ ದೇವರು ಕೊಟ್ಟಂತ ತಂಗಿ ಯಾರು? ಡೀಟೇಲ್ಸ್ ನೋಡಿ. ಕಂಬಿ ಹಿಂದೆ ಕಾಟೇರ ಸೇರಿ 1.5 ತಿಂಗಳು. ನಾನು ದರ್ಶನ್ ತಂಗಿ ಅಂದಿದ್ಯಾಕೆ ಸಮತ? ಮಾಡಿದುಣ್ಣೋ ಮಹಾರಾಯ ಎನ್ನುವಂತೆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪದಲ್ಲಿ ನಟ ದರ್ಶನ್ ಶ್ರೀಕೃಷ್ಣ ಜನ್ಮಸ್ಥಳದಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಹತ್ಯೆ ಆರೋಪದಲ್ಲಿ ದರ್ಶನ್ ಜೈಲು ಸೇರಿ ಇಂದಿಗೆ 1.5 ತಿಂಗಳು ಆಗಿದೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ ದರ್ಶನ್ಗೆ 1.5 ತಿಂಗಳಿಗೆ ಸಾಕಾಗಿ ಹೋಗಿ ಪಾಪ ಪ್ರಜ್ಞೆ ಕಾಡ್ತಿದೆಯಂತೆ. ಈ 45 ದಿನಗಳಲ್ಲಿ ಪೊರ್ಕಿಯನ್ನ ಹಲವರು ಭೇಟಿಯಾಗಿದ್ರು. ಆದರೆ ಇವರ ಪೈಕಿ ಪವಿತ್ರ, ಗೆಳತಿ ಸಮತಾ ಭೇಟಿಗೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಬರೀ ಸಂಬಂಧಿಕರು ಮಾತ್ರ ದರ್ಶನ್ ಭೇಟಿಗೆ ಅವಕಾಶ ಇದೆ. ಇದನ್ನು ಹೊರತುಪಡಿಸಿದರೆ ಪತ್ನಿ ವಿಜಯಲಕ್ಷ್ಮಿ ಓಕೆ ಅಂದವರು ದರ್ಶನ್ನ ಭೇಟಿಯಾಗಬಹುದಿತ್ತು. ಆದರೆ ಸಮತಾ ಭೇಟಿಯಾಗಿದ್ದು ಕುತೂಹಲ ಕೆರಳಿಸಿದೆ. ಜೈಲು ಪುಸ್ತಕದಲ್ಲಿ ಸಮತಾ ಪವಿತ್ರ ಗೆಳತಿ ಅನ್ನೋದರ ಬದಲು ದರ್ಶನ್ ಅವರ ತಂಗಿ ಅಂತ ಉಲ್ಲೇಖಿಸಿದ್ದಾರೆ. ಈ ಬರಹದ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾದ 7 ದಿನ ನಂತರ ಸಮತಾ ಭೇಟಿಯಾಗಿದ್ದಾರೆ. ಜುಲೈ 2ರಂದು ಜೈಲಿನಲ್ಲಿ ಇರುವ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ದಾರೆ. ದರ್ಶನ್ ಭೇಟಿಯಾಗಿದ್ದು ಯಾರ್ಯಾರು? ಈವರೆಗೆ 4 ಬಾರಿ ದರ್ಶನ್ನ ಭೇಟಿಯಾಗಿದ್ದ ವಿಜಯಲಕ್ಷ್ಮಿ, 3 ಬಾರಿ ಭೇಟಿಯಾಗಿರುವ ತಮ್ಮ ದಿನಕರ್ ತೂಗುದೀಪ, ಜೂನ್ 29ಕ್ಕೆ ನಟಿ ರಕ್ಷಿತಾ ಪ್ರೇಮ್ ಭೇಟಿ, ಜುಲೈ 1ರಂದು ದರ್ಶನ್ ತಾಯಿ ದಿನಕರ್ ಭೇಟಿ, ಜುಲೈ 2ರಂದು ಸಮತಾ ಭೇಟಿ ಮಾಡಿ ತಂಗಿ ಎಂದು ನಮೂದು, ಜುಲೈ 10ಕ್ಕೆ ದರ್ಶನ್ ಅಳಿಯ ಚಂದ್ರಶೇಖರ್ ವಿನೀಶ್ ಭೇಟಿ, ಜುಲೈ 11ಕ್ಕೆ ನಟ ಧನ್ವೀರ್, ಚಂದ್ರಶೇಖರ್, ನಾಗೇಶ್, ಸುನಿಲ್ ಭೇಟಿ, ದರ್ಶನ್ ಪುಟ್ಟಣ್ಣಯ್ಯ, ತರುಣ್ ಸುಧೀರ್, ವಿನೋದ್ ಭೇಟಿ, ಜುಲೈ 25ಕ್ಕೆ ಸಾಧು ಕೋಕಿಲ, ಸಚ್ಚಿದಾನಂದ, ಹರಿಕೃಷ್ಣ ಭೇಟಿ. ಒಟ್ನಲ್ಲಿ ರಾಜಾರೋಷವಾಗಿ ಓಡಾಡ್ತಿದ್ದ ದರ್ಶನ್ ಪಂಜರದ ಗಿಣಿಯಾಗಿದ್ದಾರೆ. ಎತ್ತ ಹೊರ ಬರಲಾಗದೆ ಒಳಗೂ ಇರಲಾಗದೆ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.